ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಾ ಕುಬೇಂದ್ರಪ್ಪ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿರ್ತೀರಾ. ಫ್ರೆಂಡ್ಸ್, ಇವತ್ತು ನಾನು ಡೈಲಿ ವ್ಲಾಗ್ ಶೂಟ್ ಮಾಡ್ತಾ ಇದ್ದೀನಿ. ಬಟ್ ಈ ಒಂದು ಡೈಲಿ ವ್ಲಾಗ್ ನಿಮಗೆ ಎಲ್ಲೂ ಬೋರ್ ಆಗೋದಿಲ್ಲ. ವೈ? ಬಿಕಾಸ್ ಈ ಒಂದು ಡೈಲಿ ವ್ಲಾಗ್ ಅಲ್ಲಿ ನಾನು ನಿಮ್ಗೆಲ್ರಿಗೂ ಸಖತ್ ಎಂಟರ್ಟೈನಿಂಗ್ ಅಂಡ್ ಇನ್ಫಾರ್ಮೇಶನ್ ಬೇಸ್ಡ್ ವಿಡಿಯೋನ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಏನಪ್ಪ ಅದು ಸಖತ್ ಎಂಟರ್ಟೈನಿಂಗ್ ಇನ್ಫಾರ್ಮೇಶನ್ ಬೇಸ್ಡ್ ವಿಡಿಯೋ ಅಂತ ನೀವು ಕೇಳೋದಾದ್ರೆ, ನನ್ನ ಪ್ರೀವಿಯಸ್ ವ್ಲಾಗ್ನ ನೀವು ನೋಡಿದ್ದೆ ಆದ್ರೆ ನಾನು ಪ್ರೀವಿಯಸ್ ವ್ಲಾಗಲ್ಲೇ ಹೇಳಿದ್ದೆ ನಿಮಗೆ, ನಮ್ಮ ಫ್ಯಾಮಿಲಿಯಲ್ಲಿ ಅಕ್ಕ, ಬಾವ ಮತ್ತೆ ಅಮ್ಮ ಅಂಡ್ ಬಾವನ ಒಂದಷ್ಟು ಜನ ಫ್ರೆಂಡ್ಸು ಪ್ರಯಾಗ್ರಾಜ್ ಹೋಗ್ತಾ ಇದ್ದಾರೆ ಕುಂಭಮೇಳಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಮಹಾ ಕುಂಭಮೇಳ ನಡೀತಾ ಇದೆ ಅಲ್ವಾ, ಆಲ್ಮೋಸ್ಟ್ ಗೊತ್ತಿರುತ್ತೆ. ಸೊ ಉತ್ತರ ಪ್ರದೇಶದಲ್ಲಿ ಇವಾಗ ಮಹಾ ಕುಂಭಮೇಳ ನಡೀತಾ ಇದೆ. ಸಖತ್ ವಿಜೃಂಭಣೆಯಿಂದನೇ ನಡೀತಾ ಇದೆ ಅಂತ ಹೇಳ್ಬೋದು. ಆ ಒಂದು ಕುಂಭಮೇಳದಲ್ಲಿ ನಮ್ಮ ಫ್ಯಾಮಿಲಿ ಅವರಾದಂಥ ಅಕ್ಕ, ಬಾವ, ಅಮ್ಮ ಇವರೆಲ್ಲರೂ ಕೂಡ ಹೋಗಿ ಭಾಗಿಯಾಗಿ ತುಂಬ ಚೆನ್ನಾಗಿ ಅದನ್ನೆಲ್ಲ ಕವರ್ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ನಾನು ಹೋಗಬೇಕಿತ್ತು, ಡ್ಯೂ ಟು ಪರ್ಸ್ನಲ್ ಇಶ್ಯೂಸ್ ನಾನು ಹೋಗೋಕ್ಕಾಗಲಿಲ್ಲ ಆ್ಯಂಡ್ ನನಗೆ ಹೋಗೋ ಆಪರ್ಚುನಿಟಿ ಸಿಗಲಿಲ್ಲ. ಇಟ್ಸ್ ಓಕೆ. ಬಟ್ ಅಲ್ಲೆಲ್ಲ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಕ್ಕ, ಬಾವ ನನಗೆ ವಿಡಿಯೋ ಕಾಲ್ ಮಾಡಿ ಎಲ್ಲೆಲ್ಲೆಲ್ಲ ನನಗೆ ತೋರಿಸ್ಬೋದು ಅಲ್ಲೆಲ್ಲದೂ ಕೂಡ ನನಗೆ ತೋರಿಸಿ ಮನಸ್ಸಿಗೆ ಸ್ವಲ್ಪ ಖುಷಿ ಕೊಟ್ಟಿದ್ದಾರೆ. ಆ್ಯಂಡ್ ನಾನು ಹೋಗ್ತಾನೆ ಅವರಿಗೆ ಹೇಳಿದ್ದೆ, ನೀವು ಹೋದಾಗ ಅಲ್ಲೆಲ್ಲ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನನಗೆ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡು ತಗೊಂಬಂದು ಕೊಡಿ ಅಂತ ಹೇಳ್ಬಿಟ್ಟು. ಅಶೋಕ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ, ಶಿ ಈಸ್ ವೆರಿ ಸ್ಪೋರ್ಟಿವ್ ಆ್ಯಂಡ್ ವೆರಿ ಹೆಲ್ಪಿಂಗ್ ನೇಚರ್ ಕೈಂಡ್ ಪರ್ಸನ್ ಅವಳು. ನನಗೆ ಹೇಳಿದಾಗ ತುಂಬ ಖುಷಿಯಿಂದನೇ ಅವಳು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೆಲ್ಲ ಅವಳು ಕ್ಯಾಪ್ಚರ್ ಮಾಡಿಕೊಂಡು ನನಗೋಸ್ಕರ ತಗೊಂಬಂದು ಕೊಟ್ಟಿದ್ದಾಳೆ. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಕುಂಭಮೇಳದ ಒಂದಷ್ಟು ಸನ್ನಿವೇಶಗಳನ್ನು ನಮ್ಮ ಅಕ್ಕ, ಬಾವ ಏನು ನನಗೆ ತಗೊಂಬಂದು ಕೊಟ್ಟಿದ್ದಾರಲ್ವಾ, ಸೊ ಅದೆಲ್ಲ ಕ್ಲಿಪ್ಪಿಂಗ್ಸ್ ಅನ್ನು ಕೂಡ ಹ್ಯಾಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನೋಡಿಲ್ಲ, ಯಾರಿಗೆಲ್ಲ ಅಲ್ಲಿ ಹೋಗಿ ನೋಡೋಕ್ಕಾಗಿಲ್ಲ ಅವರೆಲ್ಲರೂ ಕೂಡ ನೋಡಿ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು ಅಂತ ನಾನು ಭಾವಿಸ್ತೀನಿ. ಇಷ್ಟಪಟ್ಟರೆ ನನಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಓಕೆನಾ? ಸೊ ಇವಾಗ ಬನ್ನಿ, ತಡ ಮಾಡೋದು ಬೇಡ, ಬೇಗ ಬೇಗ ಈ ಒಂದು ಪ್ರಯಾಗ್ರಾಜ್ ವಿಡಿಯೋನ ನೋಡ್ಕೊಂಡು ಬರೋಣ. ಎಸ್ ಫ್ರೆಂಡ್ಸ್, ಫೈನಲಿ ನಮ್ಮ ಅಕ್ಕ, ಬಾವ, ಅಮ್ಮ ಅವರ ಜರ್ನಿ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನಾನು ಪ್ರೀವಿಯಸ್ಲಿ ಹೇಳಿದಾಗೇ ಅಕ್ಕ, ಬಾವ ಆ್ಯಂಡ್ ಬಾವನ್ ಫ್ರೆಂಡ್ಸು ಪ್ಲಸ್ ಅಮ್ಮನ ಕರ್ಕೊಂಡು ಹೋಗಿದ್ರು. ಇದು ಬಂದುಬಿಟ್ಟು ಅವರು ಆಲ್ಮೋಸ್ಟ್ ಉತ್ತರ ಪ್ರದೇಶ ರೀಚ್ ಆದಮೇಲೆ, ಆ್ಯಕ್ಚುಲಿ ಈ ಒಂದು ಸ್ಪಾಟಿಗೆ ಅವರು ಕರ್ನಾಟಕ, ಅದಾದಮೇಲೆ ಮಹಾರಾಷ್ಟ್ರ, ನೆಕ್ಸ್ಟ್ ಮಧ್ಯಪ್ರದೇಶ, ಫೈನಲಿ ಉತ್ತರ ಪ್ರದೇಶ. ಸೊ ಉತ್ತರ ಪ್ರದೇಶದವರೆಗೂ ಕೂಡ ಅವರ ಜರ್ನಿ ಸ್ಟಾರ್ಟ್ ಆಗಿತ್ತು ಅಂತ ಹೇಳ್ಬೋದು. ಅವರು ಹೊರಟಿದ್ದು ಭಾನುವಾರ ನೈಟು. ಸೊ ನೈಟ್ ಫುಲ್ ಜರ್ನಿ ಮಾಡಿಕೊಂಡು ಮಂಡೇ ಪೂರ್ತಿ ಜರ್ನಿ ಮಾಡಿಕೊಂಡು ನೆಕ್ಸ್ಟ್ ಟ್ಯೂಸ್ಡೇ ಆಫ್ಟರ್ನೂನ್ ಅನ್ನಂಗೆ ಅಲ್ಲಿಗೆ ರೀಚ್ ಆಗಿದ್ರು ಅವರು. ಸೊ ಆಲ್ಮೋಸ್ಟ್ ಒಂದು 2-2.5 ದಿನಗಳ ಕಾಲ ಇವರ ಜರ್ನಿ ಒನ್ ಸೈಡ್ ಆಗಿತ್ತು ಅಂತ ಹೇಳ್ಬೋದು. ತುಂಬ ಲಾಂಗ್ ಜರ್ನಿ ಆ್ಯಂಡ್ ಸಖತ್ ಎಂಜಾಯ್ ಮಾಡಿಕೊಂಡು ಆ ಒಂದು ಲಾಂಗ್ ಜರ್ನಿಯನ್ನು ಫೀಲ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ವ್ಲಾಗಲ್ಲಿ ಆಲ್ಮೋಸ್ಟ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸನ್ನು ಆ್ಯಡ್ ಮಾಡಿ ತೋರಿಸಿದ್ದೀನಿ ನಾನು. ನೀವು ಲಾಸ್ಟ್ವರೆಗೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಜನ ಅಂತಂದರೆ, ಕಾಲ್ನಡಿಗೆಯಲ್ಲಿ ಹೋಗುವಷ್ಟು ಜನ, ಒಂದಷ್ಟು ಜನ ಸೈಕಲ್ ಸವಾರಿ ಆಗಿರ್ಬೋದು, ಬೈಕ್ ಸವಾರಿ ಆಗಿರ್ಬೋದು, ಅದ್ರ ಜೊತೆಯಲ್ಲಿ ಕುದುರೆ ಸವಾರಿನೂ ಕೂಡ ಮಾಡ್ಕೊಂಡು ಹೋಗಿದ್ದಾರೆ. ಮುಂದೆ ನೋಡಿ ನಿಮಗೆ ಗೊತ್ತಾಗುತ್ತೆ. ನೋಡ್ರಿ, ನಡ್ಕೊಂಡು ಹೋಗ್ತಾ ಇರೋದು ಶಾರ್ಟ್ ಕಟ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು, ಇಷ್ಟು ಜನ ಇದ್ದಾರೆ. ಮನೆಗಳೇನಂತ ಇಂಪ್ರೂವ್ಮೆಂಟ್ ಇಲ್ಲ ಈ ಕಡೆ ಎಲ್ಲ. ಎಲ್ಲರೂ ನಡ್ಕೊಂಡು ನಾನು ನಮ್ಮಮ್ಮ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅದು ಚೆನ್ನಾಗಿದೆ. ಎಲ್ಲ ಒಂದು ಎಕ್ಸ್ಪೀರಿಯನ್ಸ್. ಅದು 144 ವರ್ಷಕ್ಕೊಮ್ಮೆ ಬರುವಂಥದ್ದು ನಮಗೂ ಸಿಕ್ಕಿದೆಯಲ್ಲ, ಆ ಭಾಗ್ಯ ಏನಮ್ಮ, ಖುಷಿ. ಅಂದ್ಕೊಂಡಿರಲಿಲ್ಲ ನಾವು ಬರ್ತೀವಿ ಅಂತ. ಆ್ಯಕ್ಚುಲಿ ನಮ್ಮ ಅಕ್ಕ ಅವರು ಹೋಗಿದ್ದು ಹುಣ್ಣಿಮೆ ಸ್ನಾನಕ್ಕೋಸ್ಕರ. ಬಟ್ ಇದು ಜನ ನೀವೇನು ನೋಡ್ತಾ ಇದ್ದೀರಲ್ವಾ, ಇದು ಕಂಪೇರ್ ಟು ಅಮಾವಾಸ್ಯೆ ಸ್ನಾನಕ್ಕೆ ಹೋಲಿಸ್ಕೊಂಡ್ರೆ ತುಂಬ ಕಮ್ಮಿ ಅಂತಲೇ ಹೇಳ್ಬೋದು. ಬಟ್ ಇವತ್ತು ಕೂಡ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಬಟ್ ಅಮಾವಾಸ್ಯೆ ಸ್ನಾನದ ದಿನಕ್ಕೆ ಇದಕ್ಕಿಂತನೂ ಕೂಡ ದುಪ್ಪಟ್ಟು ಜನ ಸೇರಿದ್ರು ಅಂತ ನಾನು ಕೇಳ್ಪಟ್ಟೆ. ಇನ್ನೂ ತಿಂಡಿ ತಿಂದಿಲ್ಲ, ಎಲ್ಲೂ ಸಿಕ್ಕಿಲ್ಲ ನಮಗೆ ತಿಂಡಿ. ಏನು ಮಾಡೋಕ್ಕಾಗಲ್ಲ, ಬದಿ ಜಾಗದಾಗೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಬಟ್ ತುಂಬ ಎಕ್ಸೈಟ್ ಆಗಿದ್ದೀವಿ ಮಾತ್ರ ನದಿಲಿ ಹೋಗಿ ಸ್ನಾನ ಮಾಡೋಕ್ಕೆ. ಎಷ್ಟು ಜನ ರಶ್ಶು ಅಂದರೆ ಇವನು ಲೆಕ್ಕಿಸ್ತಲೇ ಬಂದಿದ್ದಾರೆ ಫ್ರೆಂಡ್ಸ್ ಮಾತ್ರ.
ರೂಪನ್ ಮಾತ್ರ ಮಿಸ್ ಮಾಡ್ಕೊತಾ ಇದೀವಿ ಇವತ್ತು. ಆಮೇಲೆ ಸುಮ್ಮನೆ ಸುದ್ದಿ ಹಬ್ಸಿರೋದು. 10-11 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಹಾಗೆ ಹೀಗೆ ಅಂತದೆಲ್ಲ ಸುಳ್ಳು. ಕಾರ್ ಪಾರ್ಕಿಂಗ್ ಮಾಡಿಕೊಂಡು ಅಲ್ಲಿಂದ ಹೊಳೆ ಹತ್ರ ಬರೋಕ್ಕೆ ಸಂಗಮ ಏನು ಒಂದು 2 ಕಿಲೋಮೀಟ್ರು ಆಗಲ್ಲ ಅನಿಸುತ್ತೆ. ಬಟ್ ನಿಜವಾಗ್ಲೂ ಈ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ನಾನಂತೂ ತುಂಬ ಫೀಲ್ ಮಾಡಿಕೊಂಡೆ. ವೈ ಬಿಕಾಸ್ ಆಲ್ಮೋಸ್ಟ್ ನಮ್ಮ ಅಕ್ಕ ಬಾವ ನನ್ನನ್ನು ಎಲ್ಲೂ ಬಿಟ್ಟು ಹೋಗಿಲ್ಲ. ಬಟ್ ಇದು ಡ್ಯೂ ಟು ಮೈ ಪರ್ಸ್ನಲ್ ಇಶ್ಯೂಸ್ ನಾನು ಹೋಗೋಕ್ಕಾಗಲಿಲ್ವಲ್ಲ ಅಂತ ಹೇಳ್ಬಿಟ್ಟು ನಂಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಇಲ್ಲೇ ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ತಮ್ಮ ಜೀವದ ಮೇಲೆ ಆಸೆ ಬಿಟ್ಬಿಟ್ಟು ಆ ಒಂದು ಭಕ್ತಿಗೋಸ್ಕರ ಎಷ್ಟು ಜನ ಬರ್ತಾ ಇದ್ದಾರೆ ಅಲ್ವಾ. ಸೊ ನೋಡಿದ್ರೇ ಖುಷಿ ಆಗುತ್ತೆ ನಮಗೆ. ನೋಡಿ ಫ್ರೆಂಡ್ಸ್, ಅವರು ಮುಳ್ಳು ಕೆಳಗಡೆ ಮುಳ್ಳು ಹಾಕೊಂಡು ಮಲ್ಕೊಂಡು ದೇವ್ರ ಧ್ಯಾನ ಮಾಡ್ತಾರ ನೋಡ್ರಿ. ಅವರು ನಾಗಸಾಧುಗಳು ಮುಳ್ಳಿನ ಮೇಲೆ ಮಲ್ಕೊಂಡು ಅವರು ಧ್ಯಾನ ಮಾಡ್ತಿರೋದು ನೋಡ್ರಿ. ಎಷ್ಟು ಮುಳ್ಳಿದೆ ಗೊತ್ತಾ? ಆ ಮುಳ್ಳಿನ ಮೇಲೆ ಮಲ್ಕೊಂಡು ಧ್ಯಾನ ಮಾಡ್ತಾರದು, ಶಿವನ್ ಧ್ಯಾನ ಮಾಡ್ತಾರದು. ಈ ತರ ತುಂಬಾ ಇದಾವೆ. ಮೈ ಗಾಡ್. ಪ್ರಯಾಗ್ರಾಜ್ ಕುಂಭಮೇಳ ಅಂತಂದರೆ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಅಲ್ಲಿ ಪ್ರತಿಯೊಬ್ಬರು ಕೂಡ ಒಂದು ನದಿ ಅಥವಾ ಸಂಗಮದಲ್ಲಿ ಮುಳುಗ್ಬಿಟ್ಟು ತಮ್ಮ ಪಾಪಕರ್ಮಗಳನ್ನು ತೊಳೆಯೋದಕ್ಕೋಸ್ಕರನೇ ಹೋಗುವಂಥದ್ದು. ಸೊ ಇಲ್ಲೂ ಕೂಡ ಅಷ್ಟೇ, ಇಷ್ಟು ಜನ ಹೋಗ್ತಾ ಇರೋದೇ ಆ ಒಂದು ತ್ರಿವೇಣಿ ಸಂಗಮದಲ್ಲಿ ಮುಳುಗ್ಬಿಟ್ಟು ತಮ್ಮ ಪಾಪಕರ್ಮಗಳನ್ನು ತೊಳ್ಕೊಳ್ಳೋದಕ್ಕೋಸ್ಕರ ಹೋಗ್ತಾ ಇದ್ದಾರೆ ಅಂತ ಹೇಳ್ಬಹುದು. ಆಲ್ಮೋಸ್ಟ್ ನಮ್ಮಕ್ಕ ಅವರು ನನಗೆ ಹೇಳಿದ ಪ್ರಕಾರ ಕಾರ್ ಪಾರ್ಕಿಂಗಿಂದ ಈ ಒಂದು ಸಂಗಮಕ್ಕೆ ಒಂದು 5-6 ಕಿಲೋಮೀಟರ್ ನಡೆದ್ರು ಅಂತ ನಾನು ಕೇಳ್ಪಟ್ಟೆ. ಫೈನಲಿ ಹೊಳೆ ಹತ್ರ ಬಂದ್ವಿ, ನಮ್ಮ ಡೆಸ್ಟಿನಿ ತಲುಪಿದ್ವಿ. ಸ್ವಲ್ಪ ದೂರ ಚಳಿ ಇದೆ ಅಂತ ತುಂಬ ಎದುರಿಸ್ತಾರಪ್ಪ. ಚಳಿನೂ ಇಲ್ಲ ಏನಿಲ್ಲ, ತುಂಬ ಬಿಸಿಲು ಮಾತ್ರ. ಮಾರ್ನಿಂಗ್ ಇದ್ದೇ ಇರುತ್ತೆ ಅನಿಸುತ್ತೆ, ಈ ಟೈಮಲ್ಲಿ ಮಾತ್ರ ತುಂಬ ಬಿಸಿಲಿದೆ. ತೋರಿಸ್ತಿದ್ದೆ. ಅಯ್ಯೋ ಹೊಳೆ ಹತ್ರ ನೋಡ್ರಿ ಎಷ್ಟು ಜನ ಇದ್ದಾರೆ. ಈ ಒಂದು ತ್ರಿವೇಣಿ ಸಂಗಮ ಬಂದು 3 ನದಿಗಳ ಸಂಗಮ ಅಂತ ಹೇಳ್ಬೋದು. ಯಾವ್ಯಾವ ನದಿ ಅಂತ ಕೇಳೋದಾದ್ರೆ ಗಂಗಾ, ಯಮುನಾ ಮತ್ತು ಸರಸ್ವತಿ, ಈ 3 ನದಿಗಳ ಸಂಗಮ ಆಗಿದೆ. ಸೊ ಈ ಒಂದು ಮಹಾಕುಂಭಮೇಳದ 6 ಪ್ರಮುಖ ಸ್ಥಾನಗಳನ್ನು ನಾವು ಇಲ್ಲಿ ನೋಡಬಹುದು. ಅಂದರೆ ಈ ಒಂದು ಕುಂಭಮೇಳ ಸ್ಟಾರ್ಟ್ ಆದಾಗಿಂದನೂ ಕೂಡ ಇಲ್ಲಿ ನಾವು 6 ಪ್ರಮುಖ ಸ್ನಾನಗಳನ್ನು ನಾವು ಗಮನಿಸಬಹುದು. ಅದರಲ್ಲಿ ಪ್ರತಿಯೊಂದನ್ನು ಕೂಡ ನಾನು ಇವಾಗ ಹೇಳ್ತಾ ಹೋಗ್ತೀನಿ, ಕೇಳ್ಕೊಳ್ಳಿ. ಜನವರಿ 13 ಬಂದ್ಬಿಟ್ಟು ಪೂರ್ಣಿಮಾ ಸ್ನಾನ, ಅಂದರೆ ಅದು ಆರಂಭದ ಸ್ನಾನ ಆಗಿರುತ್ತೆ. ಆ್ಯಂಡ್ ಸೆಕೆಂಡ್ ಬಂದ್ಬಿಟ್ಟು ಜನವರಿ 14 ಮಕರ ಸಂಕ್ರಾಂತಿ ಸ್ನಾನ ಅಂತ ಕರೀತಾರೆ. ಜನವರಿ 29 ಅಮಾವಾಸ್ಯೆ ಸ್ನಾನ. ನೆಕ್ಸ್ಟು ಫೆಬ್ರವರಿ 3 ಬಸಂತ ಪಂಚಮಿ ಸ್ನಾನ. ಫೆಬ್ರವರಿ 12 ಮಾಘ ಪೂರ್ಣಿಮಾ ಸ್ನಾನ. ಹಾಗೆ ಕೊನೆಯದಾಗಿ ಫೆಬ್ರವರಿ 26 ಮಹಾಶಿವರಾತ್ರಿ ಸ್ನಾನ ಆಗಿರುತ್ತೆ. ಸೊ ಈ ಒಂದು ಮಹಾಕುಂಭಮೇಳ 144 ವರ್ಷಗಳಿಗೊಮ್ಮೆ ಬರುವಂತಹ ಕುಂಭಮೇಳ ಆಗಿರುತ್ತೆ. ಹಿಂದೆ 1881ರಲ್ಲಿ ಈ ಒಂದು ಕುಂಭಮೇಳ ನಡೆದಿತ್ತಂತೆ. ಈಗ 2025ರಲ್ಲಿ ನಡೀತಾ ಇದೆ. ಮುಂದೆ 2169ಕ್ಕೆ ನಡೆಯುತ್ತಂತೆ. ಪ್ರಾಯಶಃ ನಾವ್ಯಾರೂ ಆ ಟೈಮಲ್ಲಿ ಇರೋದಿಲ್ಲ. ಸೊ ಈ ಒಂದು ಕುಂಭಮೇಳದ ವೈಶಿಷ್ಟ್ಯತೆ ಹೇಳೋದಾದರೆ, ಗುರುಗ್ರಹವು ವೃಷಭ ರಾಶಿಗೆ ಬಂದಾಗ, ಸೂರ್ಯಚಂದ್ರರು ಮಕರ ರಾಶಿಗೆ ಬಂದಾಗ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೆಯುತ್ತಂತೆ. ಸೊ ಇದು ಬಂದ್ಬಿಟ್ಟು ಈ ಒಂದು ಕುಂಭಮೇಳದ ವೈಶಿಷ್ಟ್ಯತೆ ಆಗಿರುತ್ತೆ. ನಾನು ಆಲ್ಮೋಸ್ಟ್ ಎಷ್ಟು ಸಾಧ್ಯನಷ್ಟು ಇನ್ಫಾರ್ಮೇಷನ್ ಗ್ರ್ಯಾಬ್ ಮಾಡಿ ನಿಮಗೆ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಸೊ ಈಗ ನಾನು ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಬೇಸಿಸ್ ಮೇಲೆ ನೀವು ಈ ಒಂದು ಕುಂಭಮೇಳದ ವೈಶಿಷ್ಟ್ಯತೆ ಅಥವಾ ಮಹತ್ವವನ್ನು ನೀವು ಆರಾಮ್ಸೆ ತಿಳ್ಕೊಬಹುದು. ಸೊ ಅಲ್ಲಿಂದ ಸ್ನಾನ ಎಲ್ಲ ಮುಗಿಸ್ಕೊಂಡು ನಮ್ಮ ಅಕ್ಕ ಬಾವ ಇವರೆಲ್ಲರೂ ಕೂಡ ನೆಕ್ಸ್ಟು ಕಾಶಿ ಕಡೆ ಹೊರಟಿದ್ದಾರೆ. ಬಟ್ ಅಲ್ಲೇ ಒಂದು ಸರೌಂಡಿಂಗ್ ಒಂದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನು ಅವರು ತೊಗೊಂಡಿದ್ದಾರೆ. ಸೊ ಆಲ್ಮೋಸ್ಟ್ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಕುಂಭಮೇಳದ ವೈಶಿಷ್ಟ್ಯತೆ, ಅಲ್ಲಿರುವಂತಹ ಜನಸಾಗರ ಅಥವಾ ಅಲ್ಲಿರುವಂತಹ ಒಂದು ರೀತಿ ಪದ್ಧತಿ, ಇದೆಲ್ಲದನ್ನು ಕೂಡ ನೋಡಿದ್ರೆ ಗೊತ್ತಾಗುತ್ತೆ ಕುಂಭಮೇಳದ ವೈಶಿಷ್ಟ್ಯತೆ ಏನು ಅಂತ ಹೇಳಿಬಿಟ್ಟು. ಬಟ್ ನಿಜವಾಗ್ಲೂ ಹೇಳ್ತೀನಿ, ಸಖತ್ ಎಂಟರ್ಟೈನಿಂಗ್ ಆಗಿತ್ತು ಆ್ಯಂಡ್ ಸಖತ್ ಡಿವೋಷ್ನಲ್ ಆಗಿತ್ತು ಅಂತಲೇ ಹೇಳ್ಬೋದು ಈ ಒಂದು ವಿಡಿಯೋ. ಎಲ್ಲಿಗೆ ಹೋಗ್ತಾ ಇದ್ದೀವಿ?
ಗಂಗಾ ನದಿಗೆ ಸ್ನಾನಕ್ಕೆ ಹೋಗ್ತಾ ಇದ್ದೀವಿ. ನದಿಗೆ ಸ್ನಾನಕ್ಕೆ ಹೋಗ್ತಾ ಇದ್ದೀವಿ. ಹಾಂ, ಸೊ ಪ್ರಯಾಗ್ರಾಜ್ನ ಮಹಾಕುಂಭಮೇಳವನ್ನು ಮುಗಿಸ್ಕೊಂಡು ನೆಕ್ಸ್ಟು ಇವರೆಲ್ಲ ಬಂದಿರುವಂಥದ್ದು ಕಾಶಿ ವಿಶ್ವನಾಥ ಸನ್ನಿಧಿಗೆ. ಸೊ ಇಲ್ಲಿ ಗಂಗಾ ಸ್ನಾನಕ್ಕೆ ಬಂದಿದ್ದಾರೆ. ಅಂದರೆ ಗಂಗಾ ನದಿಯಲ್ಲಿ ಮಿಂದೆದ್ದು ಸ್ನಾನ ಮಾಡಿಕೊಂಡು ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಬೇಕು ಕಾಶಿ ವಿಶ್ವನಾಥ ಟೆಂಪಲ್ಗೆ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ಇಲ್ಲೂ ಕೂಡ ಸಖತ್ ಎಂಜಾಯ್ ಮಾಡಿದ್ದಾರೆ. ನನಗೆ ನಿಜವಾಗ್ಲೂ ಈ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಅಂತೂ ನಾನೇ ಜಲಸ್ ಫೀಲ್ ಮಾಡಿದ್ದೀನಿ, ಬಿಕಾಸ್ ನಾನು ಹೋಗೋಕ್ಕಾಗಲಿಲ್ವಲ್ಲ ಅಂತ ಹೇಳಿಬಿಟ್ಟು. ಬಟ್ ನಮ್ಮ ಅಕ್ಕ, ಅಮ್ಮ, ಬಾವ ಅವರೆಲ್ಲರೂ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ನಮ್ಮ ಅಕ್ಕ ಹೇಳಿದ ಪ್ರಕಾರ ಕಾಶಿ ವಿಶ್ವನಾಥ ಟೆಂಪಲ್ ಅಂತೂ ಸಖತ್ತಾಗಿದೆ. ಬಟ್ ಅಲ್ಲಿ ಮಾತ್ರ ಒಂದು ಚೂರು ಫೋನ್ ಅಲೋ ಇಲ್ವಂತೆ. ಆಚೆ ಕಡೆಯಿಂದನೂ ಕೂಡ ಅವಳು ಅಷ್ಟು ಇದು ಮಾಡ್ಕೊಳಕ್ಕೆ ಆಗಿಲ್ಲ. ಬಟ್ ಏನಂತಂದರೆ ಚೆನ್ನಾಗೇ ಹೋಗಿ ಎಂಜಾಯ್ ಮಾಡ್ಕೊಂಡು ಬಂದಿದ್ದಾರೆ, ಅದು ಒಂದು ಖುಷಿ ಪಡಬಹುದು. ಬಟ್ ಶಾಪಿಂಗ್ ಸೆಂಟರ್ಸು ಕೂಡ ತುಂಬ ಚೆನ್ನಾಗಿತ್ತಂತೆ. ಸೊ ಹಾಗಾಗಿ ನಮ್ಮಕ್ಕ ನನಗೋಸ್ಕರನೂ ಕೂಡ ಒಂದಷ್ಟು ಐಟಮ್ಸನ್ನು ತಂದುಕೊಟ್ಲು. ತುಂಬ ಚೆನ್ನಾಗಿದೆ ಅದು ಕೂಡ. ಎಷ್ಟು ರಶ್ ಇದೆ ಗೊತ್ತಾ ಇವತ್ತು ಕಾಶಿ ವಿಶ್ವನಾಥ ಟೆಂಪಲಲ್ಲಿ. ಸಖತ್ ರಶ್ ಇದೆ ಮಾತ್ರ. ನೋಡಿ ಹಾಗೆ ನೋಡಿ, ಹಿಂದೆ ಇಷ್ಟು ಜನ, ಮುಂದೆ ಆ ಕಡೆ ಈ ಕಡೆ ಎಲ್ಲ ಫುಲ್ಲು ರಶ್ ಮಾತ್ರ. ಆಗುತ್ತಾ ಇರೋ ದೇವ್ರ ದರ್ಶನ ಗೊತ್ತಿಲ್ಲ. ಹೆಚ್ಚು ಕಮ್ಮಿ ಮಾರ್ನಿಂಗಿಂದ ದರ್ಶನಕ್ಕೆ ನಿಂತಿದ್ದೀವಿ. ಇನ್ನಾದರೂ ದರ್ಶನ ಆಗಿಲ್ಲ, ಇನ್ನು ಕ್ಯೂನಲ್ಲೇ ಇದ್ದೀವಿ. ಎಷ್ಟು ದಿವಸ ಆಗುತ್ತೆ ಅಂತ ಗೊತ್ತಿಲ್ಲ. ತುಂಬ ರಶ್ ಇದೆ ಮಾತ್ರ, ಭಾಳ ಸುಸ್ತಾಗ್ತಿದೆ. ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ ನಾವು. ನೋಡ್ಬೇಕು ಎಷ್ಟೊತ್ತಾಗುತ್ತೆ. ಗಂಗಾ ನದಿಲಿ ಸ್ನಾನ ಮಾಡಿಕೊಂಡು ಕಾಶಿ ವಿಶ್ವನಾಥ ಟೆಂಪಲ್ಗೆ ಹೋಗಬೇಕಾದ್ರೆ ಈ ರೀತಿ ಇವ್ರನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಬೋಟ್ ಸಿಸ್ಟಮಲ್ಲೇನೋ ಸಾಗಿಸ್ತಾರಂತೆ. ಈ ರೀತಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಿಸ್ಲಿಕ್ಕೆ ಪರ್ ಹೆಡ್ಡಿಗೆ ಅವರಿಗೆ 100 ರೂಪಿನ ಪೇ ಮಾಡಿಸ್ಕೊಂಡ್ರಂತೆ. ಅದು ಅಲ್ಲದೆ ಇಲ್ಲಿ ಒಂದಷ್ಟು ಫೇಮಸ್ ಘಾಟ್ ಅಂತ ನಾವು ನೋಡಬಹುದು. ಅದರಲ್ಲಿ ಒಂದಷ್ಟು ಹೇಳೋದಾದರೆ ದಶಸ್ವಮೇಧ್ ಘಾಟ್, ಮಣಿಕರ್ಣಿಕಾ ಘಾಟ್, ಪಂಚಗಂಗಾ ಘಾಟ್, ತುಳಸಿ ಘಾಟ್, ಆಮೇಲೆ ಇನ್ನೂ ಹೇಳ್ಬೇಕಂದ್ರೆ ಚೇತ್ ಸಿಂಗ್ ಘಾಟ್ ಮತ್ತು ಶಿವಲಾಲ್ ಘಾಟ್, ಈ ಥರ ಒಂದಷ್ಟು ಘಾಟ್ಗಳು ಅಲ್ಲಿ ನಮಗೆ ಕಂಡು ಬರುತ್ತಂತೆ. ಸೊ ಅದನ್ನು ಕೂಡ ಇವರು ತೋರಿಸ್ಕೊಂಡು ಬರಲಿಕ್ಕೆ ಒಂದು ಸೈಡಿಗೆ ಇವರು 100 ರೂಪಿನ ಪೇ ಮಾಡಿಸ್ತಾರಂತೆ. ಸೊ ಅದನ್ನೆಲ್ಲ ತೋರಿಸ್ಕೊಂಡು ಅದಾದಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಮ್ಮ ಅಕ್ಕ ಬಾಬಾ ಇಬ್ಬರು ಕೂಡ ಒಂಟೆ ಸವಾರಿಯನ್ನು ಕೂಡ ಮಾಡಿದ್ದಾರೆ. ಎಲ್ಲ ಥರದ್ದು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಗ್ರ್ಯಾಬ್ ಮಾಡಿಕೊಂಡು 1 ವಾರದ ಟ್ರಿಪ್ಪನ್ನು ಇವರು ಮುಗಿಸ್ಕೊಂಡು ಬಂದಿದ್ದಾರೆ. ಮಾತ್ರ ನೋಡಿ ನೀವು ಎಷ್ಟು ಎಂಜಾಯ್ ಮಾಡಿದ್ದಾರೆ. ಅಯೋಧ್ಯೆ ಮಾತ್ರ ತುಂಬ ಚಳಿ ಇದೆಯಲ್ಲಮ್ಮ, ತುಂಬ ಚಳಿ. ಅಯ್ಯಪ್ಪ ಸಖತ್ತು ಚಳಿ ಮಾತ್ರ. ಕಾಶಿಲಿ ಅಷ್ಟು ಚಳಿ ಇರಲಿಲ್ಲ, ಅಯೋಧ್ಯೆ ತುಂಬ ಚಳಿ. ಅದರಲ್ಲೂ ಬೆಳಗ್ಗೆ ತಣ್ಣೀರು ಬೇರೆ ಸ್ನಾನ ಮಾಡಿಕೊಂಡು ಹೋಗ್ತಾ ಇರೋದು ಈಗ ದರ್ಶನಕ್ಕೆ. ಚಳಿ ನೋಡ್ಬೇಕಿನ್ನ ಎಷ್ಟು ದೂರ ನಡಿಬೇಕು ಅಂತ. ರಶ್ ಇದೆ ಮಾತ್ರ, ತುಂಬ ರಶ್ ಇದೆ. ಜೈ ಶ್ರೀರಾಮ್. ಕಾಶಿ ವಿಶ್ವನಾಥನ ದರ್ಶನ ಆದಮೇಲೆ ಇವರೆಲ್ಲರೂ ಬಂದಿರುವಂಥದ್ದು ಅಯೋಧ್ಯೆಯ ರಾಮ ಮಂದಿರಕ್ಕೆ. ಸೊ ಅಯೋಧ್ಯೆಯ ರಾಮ ಮಂದಿರ ಅಂದ್ರೇ ಒಂದು ಗೂಸ್ ಬಂಪ್ಸ್ ಫೀಲ್ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಬಿಕಾಸ್ ಅದನ್ನು ಕಟ್ಟದಾಗಿಂದನೂ ಕೂಡ, ಅದರದ್ದು ಓಪನಿಂಗ್ ಸೆರೆಮನಿಯಿಂದನೂ ಕೂಡ ಇವತ್ತಿಗೂ ಕೂಡ ಅಲ್ಲಿ ಏನೇ ನಡೀತಾ ಇದ್ರೂ ಕೂಡ ನಾವು ಒಂದಷ್ಟು ನ್ಯೂಸ್ ಚಾನಲ್ಸ್ಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ, ಇಲ್ಲ ನ್ಯೂಸ್ ಪೇಪರ್ಸ್ಗಳಲ್ಲಿ ಓದ್ತಾ ಹೋಗ್ತೀವಿ. ಅದರ ವೈಶಿಷ್ಟ್ಯತೆ ಅಂತೂ ಎಷ್ಟು ಕಣ್ಮನನ ಸೆಳೆಯುತ್ತೆ ಅಂತಂದರೆ ಸೀರಿಯಸ್ಲಿ ಹೇಳ್ತೀನಿ, ಎಲ್ಲರೂ ಕೂಡ ಮಸ್ಟ್ ಆ್ಯಂಡ್ ಶುಡ್ ವಾಚ್ ಮಾಡಬೇಕು, ಹೋಗಬೇಕು, ವಿಸಿಟ್ ಮಾಡಬೇಕು. ಆ ಒಂದು ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಪಾಲ್ಗೊಳ್ಬೇಕು ಅಂತ ಅನಿಸುತ್ತೆ. ರಾಮ ಮಂದಿರದ ಕೆತ್ತನೆ ನೋಡಿ ಕಣ್ಣಿಗೆ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ಸೊ ಇದನ್ನು ನಾಗರ ಸ್ಟೈಲಲ್ಲಿ ಬಿಲ್ಟ್ ಮಾಡಿದಾರಂತೆ. ಆ್ಯಂಡ್ ಆಲ್ಸೋ ಇದಕ್ಕೆ ಪಿಂಕ್ ಸ್ಯಾಂಡ್ ಸ್ಟೋನ್ಸ್ಗಳನ್ನು ಯೂಸ್ ಮಾಡಿಕೊಂಡು
ಕಟ್ಟಿರುವಂತಹ ಒಂದು ಮಂದಿರ ಆಗಿದೆಯಂತೆ. ನಿಜವಾಗ್ಲೂ ಹೇಳ್ತೀನಿ, ಎಷ್ಟು ಕಣ್ಮನ ಸೆಳೀತಾ ಇದೆ ಅಂದರೆ ಈ ಒಂದು ಕೆತ್ತನೆಗಳು. ಈ ಒಂದು ರಾಮ ಮಂದಿರ ಕಟ್ಟಿರುವಂತಹ ಶಿಲ್ಪಿಗೆ ಒಂದು ಸಲ್ಯೂಟ್ ಅಂತ ಹೇಳಬೇಕು. ಬಟ್ ಇನ್ನೂ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆಯಂತೆ. ಎಲ್ಲ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ಸ್ ಮುಗಿದ ಮೇಲೆ ನೋಡಲಿಕ್ಕೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ ನಮ್ಮ ಅಕ್ಕ ಬಾವ ಹೇಳ್ತಾ ಇದ್ರು. ಬಟ್ ನಿಜವಾಗ್ಲೂ ಭೂಮಿ ಮೇಲಿನ ಸ್ವರ್ಗ. ಫ್ರೆಂಡ್ಸ್, ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಮಾರ್ನಿಂಗ್ 9:30 ನಿಂತ್ಕೊಂಡಾರ ನಾವು. ಇವಾಗ ಆಲ್ರೆಡಿ 4 o'clock. ಅಷ್ಟು ದೂರ ಅಷ್ಟು ಕ್ಯೂನಲ್ಲಿ ನಿಂತ್ಕೊಂಡು ಈಗ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ತುಂಬ ರಶ್ ಇತ್ತು ಮಾತ್ರ. ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ರೂಪ ಹಾಕ್ತಾಳೆ ಯೂಟ್ಯೂಬಿಗೆ, ನೋಡಿ ಎಂಜಾಯ್ ಮಾಡಿರಿ. ನಮಗಂತೂ ತುಂಬ ಖುಷಿ ಆಯಿತು ಬಿಡ್ರಿ. ಇನ್ನು ಕನ್ಸ್ಟ್ರಕ್ಷನ್ ನಡೀತಾನೆ ಇದೆ, ಕೆಲಸ ಕಾರ್ಯಗಳೆಲ್ಲ. ಅದೆಲ್ಲ ಮುಗಿದಾದ್ಮೇಲೆ ಬರಬೇಕು. ತುಂಬ ಚೆನ್ನಾಗಿರುತ್ತೆ ಇನ್ನು ನೋಡೋಕ್ಕೆ. ಒಳಗಡೆ ಕೆತ್ತಿದ್ದಾರೆ, ಏನು ಚೆನ್ನಾಗಿ ಕೆತ್ತಿದ್ದಾರೆ ಗೊತ್ತಾ. ಅಯ್ಯಪ್ಪ, ಅದೆಲ್ಲ ಮಾಡಿದವ್ರಿಗೆ ಒಂದು ಸಲ್ಯೂಟ್ ನನ್ನ ಕಡೆಯಿಂದ. ಅಷ್ಟು ಚೆನ್ನಾಗಿದೆ ನೋಡ್ರಿ. ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ ರಾಮ, ಎದ್ದು ಬರ್ತಾ ಇದ್ದಾನೆ ಅನ್ನೋ ಥರ ಇದ್ದಾನೆ. ನಮಗಂತೂ ನೋಡಿ ತುಂಬ ಖುಷಿ ಆಯಿತು. ಅಷ್ಟೊಂದು ಕ್ರೌಡು, ಅಷ್ಟೊಂದು ರಶ್ಶು, ಅಷ್ಟೊಂದು ಸುಸ್ತಾಗ್ತಿದ್ರು. ತುಂಬ ಎಂಜಾಯ್ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಭಾಳ ಚೆನ್ನಾಗಿತ್ತು ಮಾತ್ರ. ಅದು ಹೇಳೋಕ್ಕಾಗ್ತಾಯಿಲ್ಲ ಅಷ್ಟೇ, ಅರ್ಥ ಮಾಡ್ಕೋಬೇಕಷ್ಟೇ ನೀವೇ. ತುಂಬ ಚೆನ್ನಾಗಿತ್ತು ಮಾತ್ರ. ದೇವ್ರನ್ನ ಕಣ್ಣು ತುಂಬ್ಕೊಂಬಿಟ್ಟೆ ನಾನಂತೂ ನೋಡಿ. ರಾಮ ಮಂದಿರದ ಕಂಪ್ಲೀಟ್ ದರ್ಶನ, ಅಲ್ಲಿನೆಲ್ಲ ವೈಬನ್ನು ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡ ಮೇಲೆ ಇವರೆಲ್ಲ ಊರ ಕಡೆ ಬರ್ತಾ ಇದ್ದಾರೆ. ಅಲ್ಲಿನ ಫುಡ್ ಸಿಸ್ಟಮ್ ಅಂತ ಬಂದಾಗ ನಮ್ಮ ಅಕ್ಕ ಬಾವ ತುಂಬ ಅಂದರೆ ತುಂಬ ಏನೋ ಫೀಲ್ ಮಾಡಿದ್ರು. ನಮ್ಮ ಕರ್ನಾಟಕ ಫುಡ್ಡಿಗೆ ನಾವು ಅಡ್ಜಸ್ಟ್ ಆಗಿಬಿಟ್ಟಿರ್ತೀವಲ್ವ, ಸೊ ಅಲ್ಲಿನ ಫುಡ್ ಸಿಸ್ಟಮ್ ನಿಜವಾಗ್ಲೂ ಲೈಕ್ ಆಗಲ್ಲ ನಮಗೆ. ಬಟ್ ಏನು ಮಾಡೋಕ್ಕಾಗಲ್ಲ, ಆಚೆ ಕಡೆ ಹೋದಾಗ ನಾವು ಅಡ್ಜಸ್ಟ್ ಮಾಡ್ಕೊಂಡು ಬರಲೇಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಬಟ್ ಫೈನಲಿ ಇಲ್ಲೆಲ್ಲೋ ಒಂದು ರೆಸ್ಟೋರೆಂಟಿಗೆ ಹೋಗಿದ್ರಂತೆ. ಅಲ್ಲಿ ಒಂದು ಸ್ವಲ್ಪ ಪರವಾಗಿಲ್ಲ, ನಮಗೆ ಸ್ವಲ್ಪ ಇಷ್ಟ ಆಗೋ ಥರನೇ ನಮಗೆ ಫುಡ್ ಸಿಕ್ತು. ಒಂದಷ್ಟು ರೋಟಿ, ಗ್ರೇವಿ ಮತ್ತು ರೈಸನ್ನು ಆರ್ಡ್ರ್ ಮಾಡಿಕೊಂಡು ತಿನ್ಕೊಂಡು ಬಂದ್ವಿ ಅಂತ ಹೇಳಿದ್ರು. ಇದೆಲ್ಲ ಮುಗಿಸ್ಕೊಂಡು ಚೆಂದ ಎಂಜಾಯ್ ಮಾಡಿಕೊಂಡು ಎಲ್ಲ ದೇವ್ರ ದರ್ಶನ ಕಣ್ ತುಂಬಿಕೊಂಡು ಮನಸ್ಸಿಗೆ ಸಮಾಧಾನ ಮಾಡಿಕೊಂಡು ಇವರು ಊರ ಕಡೆ ಬಂದರು. ಬಟ್ ನಿಜವಾಗ್ಲೂ ಹೇಳ್ತೀನಿ, ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಪಾಲ್ಗೊಂಡು ಬಂದಿದ್ದಕ್ಕೆ ಇವ್ರಿಗೆ ತರೀಕೆರೆಯಲ್ಲಿ ಒಂದಷ್ಟು ಜನ ಹೂವಿನ ಹಾರಗಳನ್ನೆಲ್ಲ ಹಾಕಿಬಿಟ್ಟು ಅವ್ರಿಗೆಲ್ರಿಗೂ ಕೂಡ ಶುಭ ಹಾರೈಸಿ ಹೋಗಿ ಬಂದಿರೋದಕ್ಕೆ ಅವರೇ ಪುಣ್ಯವಂತರು ಅನ್ನೋ ಫೀಲ್ ಮಾಡಿಕೊಂಡು ಎಲ್ಲರೂ ಕೂಡ ತುಂಬ ಒಂದು ಮರ್ಯಾದೆ ಪೂರ್ವಕವಾಗಿ ಇವರನ್ನು ಮತ್ತೆ ಕಂಬ್ಯಾಕ್ ಆಗಿ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಆ ಕ್ಲಿಪ್ಪಿಂಗ್ಸನ್ನು ನಾನು ಹಾಕಿದ್ದೀನಿ, ನೀವು ನೋಡ್ಬೋದು. ಸೊ ಈ ರೀತಿ ಇವರನ್ನು ಮತ್ತೆ ವೆಲ್ಕಮ್ ಮಾಡಿಕೊಂಡ್ರು ಊರಿಗೆ. ಅಲ್ಲಿಗೆ ಹೋಗಿ ಬಂದಿರೋ ಕಾರಣ ಇವರೇ ಪುಣ್ಯವಂತರು ಅನ್ನೋ ಥರ ಫೀಲ್ ಮಾಡಿಕೊಂಡು ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಫ್ರೆಂಡ್ಸ್, ನೋಡ್ಕೊಂಬಂದ್ರಿ ಅಲ್ವಾ, ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನನಗೇನೆ ನಿಜವಾಗ್ಲೂ ಹೇಳ್ತೀನಿ, ಈ ಒಂದು ಪ್ರಯಾಗ್ರಾಜ್ ವೀಡಿಯೋಸನ್ನು ಎಡಿಟ್ ಮಾಡಬೇಕಾದ್ರೆ ನನಗೆ ಸಖತ್ ಗೂಸ್ ಬಮ್ ಫೀಲ್ ಆಯಿತು. ಬಿಕಾಸ್ ಹೋಗೋಕ್ಕಾಗಲಿಲ್ವಲ್ಲ ಅನ್ನೋ ಒಂದು ಗಿಲ್ಟ್ ಕಾಡ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ, ಪರ್ಸ್ನಲ್ ರೀಸನ್ಸ್ ಹೇಳಿ ಕೇಳಿ ಬರೋದಿಲ್ಲ. ಬಟ್ ಆದರೂ ಕೂಡ ಅಕ್ಕ ಬಾವ ನಾನು ಪ್ರೀವಿಯಸ್ಲಿ ಹೇಳಿದಾಗೆ ಅಲ್ಲೆಲ್ಲ ನನಗೆ ವೀಡಿಯೋ ಕಾಲ್ ಮೂಲಕ ತುಂಬ ಚೆನ್ನಾಗಿ ಅಲ್ಲೆಲ್ಲದನ್ನು ಕೂಡ ತೋರಿಸಿ ಕ್ಯಾಪ್ಚರ್ ಮಾಡಿ ನನ್ನ ಮನಸ್ಸಿಗೆ ಖುಷಿ ಪಡಿಸಿದ್ದಾರೆ ಅವರು. ಸೊ ಆದರೂ ಕೂಡ ಈ ಒಂದು ವೀಡಿಯೋನ ಎಡಿಟ್ ಮಾಡಬೇಕಾದ್ರೆ ನನಗೆ ಅನಿಸಿದ್ದು ನಿಜವಾಗ್ಲೂ ಇದೆಲ್ಲ ನೋಡಬೇಕು ಅನ್ನಿಸ್ತು. ಬಿಕಾಸ್ ಎಸ್ಪೆಷಲಿ ಈ ಒಂದು ಮಹಾಕುಂಭಮೇಳ ನಾನು ಕೇಳ್ಪಟ್ಟಿದ್ದ ಪ್ರಕಾರ 144 ವರ್ಷಗಳಿಗೆ ಒಮ್ಮೆ ನಡೆಯುತ್ತಂತೆ. ಸೊ ಮುಂದಿನ ಮಹಾಕುಂಭಮೇಳಕ್ಕೆ ಗ್ಯಾರಂಟಿ ನಾವಂತೂ ಇರೋದಿಲ್ಲ. ಸೊ ನಮ್ಮ ಜನ್ರೇಷನ್ ಎಂಡ್ ಆಗಿರುತ್ತೆ, ಅದನ್ನು ನಾವು ನೋಡೋಕ್ಕಾಗೋದೇ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಬೇಜಾರಾಯಿತು. ಬಟ್ ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ನಮ್ಮ ಅದೃಷ್ಟದಲ್ಲಿ ಎಷ್ಟಿರುತ್ತೋ, ನಮ್ಮ ಭಾಗ್ಯದಲ್ಲಿ ಎಷ್ಟಿರುತ್ತೋ ಅಷ್ಟನ್ನು ಮಾತ್ರ ನಾವು ಗ್ರ್ಯಾಬ್ ಮಾಡೋಕ್ಕೆ ಸಾಧ್ಯ ಅಲ್ವಾ. ಸೊ ಹಾಗಾಗಿ ನಾನು ಈ ವಿಡಿಯೋ ಮೂಲಕನೇ ಆ ಒಂದು ಮಹಾಕುಂಭಮೇಳದ ಸನ್ನಿವೇಶಗಳೆಲ್ಲವನ್ನು ಕೂಡ ಮೆಲುಕಾಕದೆ ಮನಸ್ಸಿಗೆ ತುಂಬ ಖುಷಿ ಪಡಿಸ್ಕೊಂಡೆ ಆ್ಯಂಡ್ ಫೀಲ್ ಬ್ಲೆಸ್ಡ್ ಅನ್ನಿಸ್ತು ನನಗೆ. ಸೊ ಎಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ, ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಆ್ಯಂಡ್ ಆಲ್ಸೋ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ನಿಮ್ಮೆಲ್ಲರನ್ನ ಎಂಟರ್ಟೈನ್ ಮಾಡೋಕ್ಕೆ ನಾನು ಬರ್ತೀನಿ. ಅಲ್ಲಿವರೆಗೂ ಟಾಟಾ.